किसान, जय जवान, बोलो भारत माता की भारत माता की जय, माता की जय, जय जवान, जय किसान, जय जवान, भारत माता की वंदे मातरम, वंदे मातरम, वंदे मातरम, वंदे मातरम, ಮಾತಾಡೋದಾ? ಎಲ್ರಿಗೂ ನಮಸ್ಕಾರ. ಏನು ಪೆಹಲ್ಗಾಮಲ್ಲಿ ನಡೆದಂಥ ಒಂದು ಅಮಾನ್ಯ ಒಂದು ಕೃತ್ಯ, ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಮ್ಮ ಎಲ್ಲ ಯುವಕರು, ವಿಶೇಷವಾಗಿ ನಮ್ಮ ಮಂಡಿಕಲ್ ಮಂಜು ಅವರು, ನಮ್ಮ ಪ್ರಕಾಶ್ ರೆಡ್ಡಿ ಅವರು, ಮಂಜುನಾಥ್, ಇನ್ನು ಎಲ್ಲರೂ ಒಂದು ಮುಖಂಡತ್ವದಲ್ಲಿ ಇವತ್ತು ಒಂದು ಬೈಕ್ ರ್ಯಾಲಿಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಸಂತೋಷದ ಒಂದು ವಿಚಾರ. ಇವತ್ತು ನಾನು ಹೇಳಿ ಬಯಸ್ತಕ್ಕಂಥದ್ದು ಇಷ್ಟೇ, ಈ ಹಿಂದೆ ಪಾಕಿಸ್ತಾನ ಭಯೋತ್ಪಾದಕ ಒಂದು ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥವರನ್ನು ಮಟ್ಟ ಹಾಕಿ, ಅದು ಸಮಾಜಘಾತಕ ಶಕ್ತಿಗಳು ಇವತ್ತು ಭಾರತ ನಾಳೆ ಇಡೀ ವಿಶ್ವಕ್ಕೆ ಅದು ಹರಡ್ತದೆ, ಇದಾಗಬಾರ್ದು, ಇದನ್ನು ಕೂಡಲೇ ನಿಲ್ಲಿಸಿ ಅಂತ ಪಾಕಿಸ್ತಾನ ಸರ್ಕಾರಕ್ಕೆ ನಮ್ಮ ಸರ್ಕಾರ ಹಲವಾರು ಬಾರಿ ಒಂದು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರು. ಆದರೂ ಕೂಡ ಅವರು ಪರಿಗಣನೆಗೆ ತಗೊಳ್ಳಿಲ್ಲ. ನಾವು ಶಾಂತಿ ಮತ್ತು ಸಹನೆಯಿಂದ ಇದ್ದರೆ ಅದು ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಂಡ್ರು ಅವರು. ಸೊ ಮೊನ್ನೆ ಏನಾಯಿತು, 26 ಜನರನ್ನು ಅಮಾನ್ಯವಾಗಿ ಕೊಲೆ ಮಾಡಿದ್ರು. ಪ್ರವಾಸಕ್ಕಂತ ಹೋದಂಥ ಒಂದು ಅಮಾಯಕರನ್ನು ಒಂದು ಅಮಾನುಷವಾಗಿ ಕೊಲೆ ಮಾಡಿದ್ರು, ವಿನಾಕಾರಣ ಕೊಲೆ ಮಾಡಿದ್ರು. ಸೊ ಅದಕ್ಕೆ ಭಾರತ ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಳ್ತು. ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಭಾರತೀಯರು ಶಾಂತಪ್ರಿಯರು, ಶಾಂತಿಯನ್ನು ಕದಡುವಂಥ ಕೆಲಸ ಯಾವತ್ತೂ ಭಾರತೀಯರು ಮಾಡೋದಿಲ್ಲ. ಹಾಗಂತೇಳಿ ಭಯೋತ್ಪಾದನೆ ಮೂಲಕ ಅಮಾಯಕರನ್ನು ಕೊಲೆ ಮಾಡಿದ್ರೆ ಅದನ್ನು ಸಹಿಸೋದಿಲ್ಲ ಅಂತ ಹೇಳಿ ಅವತ್ತು ಪಾಕಿಸ್ತಾನದ ವಿರುದ್ಧ ಇವತ್ತು ಅವರು ನಮ್ಮ ಭಾರತೀಯರು ಅವ್ರ ಮೇಲೆ ಒಂದು ದಾಳಿಯನ್ನು ಮಾಡಿದ್ರು. ಆದರೆ ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಭಾರತೀಯರು ಹೇಳಿದ್ರು, ನಮ್ಮ ಯುದ್ಧ ಪಾಕಿಸ್ತಾನದ ನಾಗರಿಕರ ಮೇಲೆ ಅಲ್ಲ, ಭಯೋತ್ಪಾದನೆ ವಿರುದ್ಧ ನಾವು ಯುದ್ಧ ಸಾರ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಆದರೆ ಅದೇ ರೀತಿ ಕೂಡ ಮಾತಿನಂತೆ ನಡ್ಕೊಂಡ್ರು ಭಾರತೀಯರು. ಅಲ್ಲಿರ್ತಕ್ಕಂಥ ಯಾರು ನಾಗರಿಕರು ಕೂಡ ತೊಂದರೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಲಿಲ್ಲ, ನಮ್ಮ ಸೈನಿಕರು ಮಾಡಲಿಲ್ಲ. ಆದರೆ ಭಯೋತ್ಪಾದಕರ ತಾಣಗಳು ಏನಿದೆಯೋ ಅದನ್ನು ಗುರಿಯಾಗಿಸ್ಕೊಂಡು ನಮ್ಮ ದಾಳಿಯನ್ನು ನಡೆಸಿದ್ರು. ಸೊ ಅಲ್ಲಿ ನಮ್ಮ ಮಾನವೀಯತೆಯನ್ನು ಕೂಡ ನಮ್ಮ ಭಾರತೀಯರು ಮೆರೆದಿದ್ದಾರೆ. ಆ ನಿಟ್ಟಿನಲ್ಲಿ ಏನು ಪಾಕಿಸ್ತಾನ ಒಂದಲ್ಲ ಒಂದು ರೀತಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಯೋತ್ಪಾದನಾ ಒಂದು ಚಟುವಟಿಕೆಗಳಿಗೆ ಕುಮ್ಮಕ್ಕನ್ನು ನೀಡ್ತಾ ಇದೆ, ಅದಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸುವಂಥ ನಿಟ್ಟಿನಲ್ಲಿ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಅವರ ತಂಡ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಅವ್ರಿಗೆ ಒಂದು ತಕ್ಕ ಪಾಠವನ್ನು ಕಲಿಸುವಂಥ ನಿಟ್ಟಿನಲ್ಲಿ ಅನೇಕ ಭಯೋತ್ಪಾದಕ ತಾಣಗಳನ್ನು ಗುರಿಯಾಗಿಸಿಕೊಂಡು ಅದನ್ನು ನಾಶ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಯಾವತ್ತೂ ಕೂಡ ನಮ್ಮ ಸೈನ್ಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಇವತ್ತು ಅಲ್ಲಿ ದಾಳಿ ನಡೆದಿದೆಯಾ ಇಲ್ಲ, ಅವರು ಭಯೋತ್ಪಾದಕ ತಾಣಗಳ ಮೇಲೆ ದಾಳಿ ನಡೆದಿದೆಯಾ ಇಲ್ಲ ಅಂತ ನಾವಲ್ಲ, ಅಲ್ಲಿನ ಸರ್ಕಾರಗಳೇ ಹೇಳ್ತಾ ಇದೆ, ಅಲ್ಲಿನ ರಕ್ಷಣಾ ಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಅಲ್ಲಿನ ಒಂದು ಬೇರೆ ಏನೋ ಒಂದು ಹೇರ್ ಬೇಸ್ಗಳನ್ನು ಭಾರತೀಯರು ಹೊಡೆದಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಂಸದರು ಕಣ್ಣೀರು ಹಾಕ್ತಾ ಇದ್ದಾರೆ, ಇನ್ನು ಕೆಲವು ಸಂಸದರು ಬೊಬ್ಬೆ ಹೊಡಿತಾ ಇದ್ದಾರೆ. ಇವೆಲ್ಲವೂ ಕೂಡ ನೋಡಿದಾಗ ತಕ್ಕ ಪಾಠ ಭಾರತ ಕಲಿಸಿದೆ ಅಂತಕ್ಕಂಥ ಅಂಶ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತದೆ. ಇವತ್ತು ನಾವು ಒಂದು ವಿಚಾರವನ್ನು ನಾವು ತಿಳ್ಕೊಬೇಕಾಗ್ತದೆ. ಇವತ್ತು ನಾವೆಲ್ಲರೂ ಕೂಡ ಸೈನಿಕರಿಗೆ ಆಭಾರಿಯಾಗಿರಬೇಕು. ಯಾಕಂತ ಹೇಳಿದ್ರೆ ಇವತ್ತು ನಾವು ರಾತ್ರಿ 9 ಮಲಗ್ತೀವೋ 10 ಗಂಟೆಗೆ ಮಲಗ್ತೀವೋ, 10 ಗಂಟೆಗೆ ಮಲಗ್ಕೊಂಡು ಬೆಳಗ್ಗೆ 6 ಗಂಟೆಗೆ ನಾವು ಎದ್ದಿದ್ದೀವಿ ಅಂದರೆ ನಾವು ಒಳ್ಳೆಯ ಒಂದು ನಿದ್ರೆ ಮಾಡಿ ಒಂದು ಶಾಂತಿಯುತವಾಗಿದೆ ಅಂತ ಹೇಳಿದ್ರೆ ಆ ಕೀರ್ತಿ ನಮ್ಮ ಸೈನಿಕರಿಗೆ ಸಲ್ತದೆ. ಅವರು ಬಂದೂಕನ್ನು ಹಿಡ್ಕೊಂಡು ಹೊರಟಾಗ ಅವ್ರಿಗೆ ಗೊತ್ತಿಲ್ಲ ಮತ್ತೆ ಮನೆಗೆ ಸೇರ್ತೀವೋ ಇಲ್ವೋ ಅಂತ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ಈ ದೇಶದ ಒಂದು ಪ್ರಗತಿಗಾಗಿ ಅವರು ದುಡಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೈನಿಕರನ್ನು ಇವತ್ತು ಪ್ರಶಂಸಿಸಬೇಕು. ಇವತ್ತು ಮೋದಿಜಿಯವರು ಏನು ಒಂದು ದೃಢ ನಿರ್ಧಾರ ತಗೊಂಡಿದ್ದಾರೆ, ಅದಕ್ಕೆ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಾವು ಅದಕ್ಕೆ ಸಹಕಾರ ಕೊಡಬೇಕು. ಇವತ್ತು ಏನು ಭಯೋತ್ಪಾದನಾ ಚಟುವಟಿಕೆಗಳಿದೆ ಅದನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವಂಥ ಕೆಲಸ ನಮ್ಮಿಂದ ಆಗಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಭಾರತೀಯರು ನಾವು ಒಕ್ಕೊರಲಿಂದ ಮೋದಿಜಿಯವರ ಒಂದು ದೃಢ ಸಂಕಲ್ಪ ಏನಿದೆ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ಕೊಡೋಣ. ನಮ್ಮ ಸೈನಿಕರು, ನಮಗಾಗಿ ದುಡಿತಾ ಇರ್ತಕ್ಕಂಥ ಸೈನಿಕರು ಏನಿದ್ದಾರೆ
ಆ ಸೈನಿಕರಿಗೆ ನಾವು ಬಲ ಕೊಡೋಣ. ನಾವಷ್ಟೇ ನಮ್ಮ ಆಸ್ತಿ ಕೊಡಬೇಕಾಗಿಲ್ಲ, ನಮ್ಮ ಹಣ ಕೊಡಬೇಕಾಗಿಲ್ಲ. ನಮ್ಮ ಸೈನಿಕರಿಗೆ ನಾವು ನಿಮ್ಮ ಹಿಂದಿದ್ದೀವಿ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು ನಮ್ಮ ಸೈನಿಕರಿಗೆ ತುಂಬಿದಾಗ ಅವರು ಯಾವುದೇ ಒಂದು ಕ್ಲಿಷ್ಟ ಪರಿಸ್ಥಿತಿಯನ್ನು ಎದುರಿಸಿ ಭಾರತೀಯನ ಸಂರಕ್ಷಿಸಿಕೊಂಡಿರತಕ್ಕಂಥ ಒಂದು ಪೂರ್ಣ ಪ್ರಮಾಣದ ಒಂದು ಜವಾಬ್ದಾರಿ ಏನಾದರೂ ತಗೊಳ್ತಾರೆ ಈ ದೇಶದಲ್ಲಿ ಅಂತ ಹೇಳಿದ್ರೆ ಅದು ನಮ್ಮ ಸೈನಿಕರು. ಅವರು ಈ ದೇಶದ ರತ್ನ ಮುತ್ತುಗಳವರು. ಅವರಿಂದ ನಾವು ಇವತ್ತು ಬದುಕ್ತಾ ಇದ್ವಿ, ಅವರಿಂದ ನಾವು ಇವತ್ತು ಶಾಂತಿಯುತವಾಗಿದ್ದೀವಿ ಅಂತ ಮಹಾನ್ ಭಾವರಿಗೆ ನಾವೆಲ್ಲರೂ ಕೂಡ ಸಮಸ್ತ ಈ ದೇಶದ ಜನತೆ ಅವ್ರಿಗೆ ಕೈ ಜೋಡಿಸಿ ನಮ್ಮ ನಮನಗಳನ್ನು ಸಲ್ಲಿಸಬೇಕು. ಒಂದು ವಿಚಾರ ನಾವು ಮನಸ್ಸಲ್ಲಿ ಇಟ್ಕೋಬೇಕು, ನಮ್ಮ ದೇಶದ ಒಂದು ಭಾವೈಕ್ಯತೆ, ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಾವೆಲ್ಲರೂ ಕೂಡ ನಾವು ಒಂದು ಸಂಕಲ್ಪವನ್ನು ತಗೋಬೇಕಾಗ್ತದೆ. ಈ ದೇಶದ ಒಂದು ಭಾವೈಕ್ಯತೆ, ಈ ದೇಶದ ಒಂದು ಸದೃಢತೆ ಉಳಿಬೇಕಾದ್ರೆ ನಾವೆಲ್ಲರೂ ಕೂಡ ಪಕ್ಷ ಭೇದವನ್ನು ಮರೆತು ಒಗ್ಗಟ್ಟಾಗಿ ನಡೆದಾಗ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಏನು ಸೈನ್ಯ ಒಂದು ದಿಟ್ಟ ಹೆಜ್ಜೆಯನ್ನು ಹಾಕಿದೆ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸೋಣ. ನಾವು ಯಾರು ಕೂಡ ಮೇಲೆ ಯುದ್ಧ ಮಾಡ್ತಕ್ಕಂಥದ್ದಾಗ್ಲಿ ಇಲ್ಲ ಇನ್ನೊಬ್ಬರಿಗೆ ಶಾಂತಿ ಕದಡುವಂತ ಕೆಲಸ ಮಾಡ್ತಾ ಇಲ್ಲ. ನಾವು ನಮ್ಮ ವಿರುದ್ಧ ಅಮಾನುಷವಾಗಿ ಕೊಲೆಗಳು ಮಾಡ್ತಾ ಇರ್ತಕ್ಕಂಥ ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟಗಳ ವಿರುದ್ಧ ವಿನಃ ಮತ್ತೇನು ಅಲ್ಲ. ಇವತ್ತು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಭಾರತೀಯರು ಸಹನೆಯಿಂದಿದ್ರೆ ಅವರು ಯುದ್ಧ ಮಾಡುವಂತ ಶಕ್ತಿ ಇಲ್ಲ ಅಂತಲ್ಲ ಅರ್ಥ. ನಮ್ಮ ಸಹನೆಗೆ ಒಂದು ಇತಿಮಿತಿದೆ, ಅದು ಮೀರಿದ್ರೆ ಅದು ಇಡೀ ವಿಶ್ವಕ್ಕೆ ಇವತ್ತು ತೋರ್ಪಡಿಸಿದ್ದಾರೆ. ಭಾರತದ ಒಂದು ಸೈನಿಕ ವ್ಯವಸ್ಥೆ ಏನಿದೆ ಅಂತಕ್ಕಂಥದ್ದು ಇವತ್ತು ಇಡೀ ವಿಶ್ವವೇ ನೋಡ್ತಾ ಇದೆ. ಅದಕ್ಕಾಗಿ ನಾವು ಯಾವತ್ತೂ ಕೂಡ ಯಾರನ್ನು ಯುದ್ಧ ಮಾಡಿ ಒಬ್ಬರನ್ನು ಸಾಧಿಸಬೇಕಂತಕ್ಕಂಥ ಪರಿಕಲ್ಪನೆಗಳು ಭಾರತೀಯರಿಗಿಲ್ಲ. ಆದ್ರೆ ವಿನಾಕಾರಣ ನಮ್ಮ ದಂಟೆಗೆ ಬಂದ್ರೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಸ್ಪಷ್ಟ ಸಂದೇಶ ನಮ್ಮ ಸರ್ಕಾರ ಈಗಾಗಲೇ ನಮ್ಮ ಸೈನಿಕರು ಇಡೀ ವಿಶ್ವಕ್ಕೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದೇಶದ ಭಾವಿಕತೆ ಮತ್ತು ಸದೃಢತೆಯನ್ನು ಕಾಪಾಡಿಕೊಳ್ಳೋಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಮುನ್ನೋಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಒಂದು ಮೆರವಣಿಗೆ ಹೋಗಿ ಬರಬೇಕು ಅಂತ ಕೂಡ ಎಲ್ಲರಲ್ಲಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.